7ನೇ ವರ್ಗ. 7ನೇ ವರ್ಗ. ಸರಿ ಆಯ್ತಪ್ಪ. ನಿಂಗೆ ಕನ್ನಡ ಫಿಲಮ್ ಆಕ್ಟ್ರಲ್ಲಿ ಯಾರು ತುಂಬಾ ಇಷ್ಟ? ವಿಷ್ಣುವರ್ಧನ್. ನಡಿ ನೋಡೋಣ ವಿಷ್ಣುವರ್ಧನ್ ತರ. ಸರಿ ವಿಷ್ಣುವರ್ಧನ್ ಯಾವ್ದಾರು ಒಂದು ಹಾಡು ಹೇಳು. ಚಾಮುಂಡಿ ತಾಯಿ ಅಣೆ ನಾನೆಂದು ನಿಮ್ಮವನೇ, ಇನ್ನೆಲ್ಲ ಜನ್ಮದಲ್ಲೂ ಹುಟ್ಟೋದು ಇಲ್ಲೇನೆ, ಪ್ರೀತಿಸೋದು ಎಂದು ನಿಮ್ಮನ್ನೇ. ಸಮಾಧಾನ ಸಮಾಧಾನ, ಸಾಕು ಸಾಕು. ಸರಿ ಜನವರಿ 26 ಏನ್ ವಿಶೇಷ ಹೇಳಪ್ಪ? ಗಣರಾಜ್ಯೋತ್ಸವ. ಶಬಾಸ್ ಕಣ. ಆಯ್ತು, ನಿಂಗೊಂದು ಒಳ್ಳೆ ಪ್ರೈಸ್ ಕೊಡ್ತೀನಿ. 2-3 ಪ್ರಶ್ನೆಗೆ ಉತ್ತರ ಹೇಳ್ಬೇಕು ನೀನು. ಆಯ್ತು. ಆಯ್ತಾ? ಆಗಸ್ಟ್ 15 ಏನ್ ವಿಶೇಷತೆ ಅವತ್ತು? ಸ್ವಾತಂತ್ರ್ಯ ದಿನಾಚರಣೆ. ಶಬಾಸ್, ಸಕ್ಕದಾಗಿ. ನವೋದಯ ನೀನು ಕಾಪಿ ಹೊಡೆದೇ ಪಾಸ್ ಆಗಿದೆ ನೀನು, ನನಗೆ ಗೊತ್ತು. ಸರಿ, ಡಿಸೆಂಬರ್ 16 ಏನು ವಿಶೇಷ ಹೇಳ್ಬಿಡು. ನಿಂಗೊಂದು ಚಾಕ್ಲೇಟ್ ನನ್ನ ಕಡೆಯಿಂದ. ನನಗಂತೂ ಗೊತ್ತಿಲ್ಲ. ಡಿಸೆಂಬರ್ 16 ಗೊತ್ತಿಲ್ವಾ? ಮೈಕ್ ಕೊಡು, ಓಡೋಗು, ನಾನು ಹುಟ್ಟೋಬಾದು. ಬಾರ ಬಾರ ಬಾರ, ಚೆನ್ನಾಗಿ ಆನ್ಸರ್ ಮಾಡಿದೆ ಎಲ್ಲಾನು. ವಿಶೇಷವಾಗಿರ್ಲಿ ಅಂತ ನಿಮ್ಮ ಮುಂದೆ ಅಕಸ್ಮಾತ್ ನಮ್ಮ ಜವಾಹರ್ ನವೋದಯ ವಿದ್ಯಾಲಯಕ್ಕೆ ಕನ್ನಡ ಫಿಲಮ್ ಆಕ್ಟರ್ಗಳೆಲ್ಲ ಬಂದ್ರೆ ಯಾವ ತರ ಮಾತಾಡ್ತಾರೆ ಅಂತ ಮಿಮಿಕ್ರಿ ಮಾಡಿ ತೋರಿಸ್ತೀನಿ ನಿಮ್ಗೆ. ಮೊದಲೇದಾಗಿ ನೋಡೋಣ, ಹೊರನಟ ಡಾಕ್ಟರ್ ರಾಜ್ಕುಮಾರ್ ಅವ್ರು ಬಂದು ಯಾವ ತರ ಮಾತಾಡ್ತಾರೆ ಇವತ್ತು ಅಂತ. ಬಹಳ ಸಂತೋಷ ಆಗ್ತಿದೆ ನಿಮ್ನೆಲ್ಲ ನೋಡಿ. ಇವತ್ತು ನೀವೆಲ್ಲ ಸೇರಿ ಸಿಲ್ವರ್ ಜುಬ್ಲಿ ಕಾರ್ಯಕ್ರಮನ ಮಾಡ್ತಾ ಇದ್ದೀರಾ. ಬಹಳ ಸಂತೋಷ, ಬಹಳ ಸಂತೋಷ. ನನ್ನ ಮುಂದಿನ ಜನ್ಮ ಅಂತ ಒಂದಿದ್ರೆ ನಾನು ನವೋದಯ ಸ್ಕೂಲಲ್ಲಿ ಓದಬೇಕು ಅಂತ ಇಷ್ಟಪಡ್ತೀನಿ. ನನ್ನ ಮಗ ಶಿವರಾಜ್ ಕುಮಾರ್ಗೆ ಹೇಳ್ದೆ ನವೋದಯ ಎಕ್ಸಾಮ್ ಬರ್ರಿ ಅಂತ. ಬರ್ದ, ದಡ್ಡ ಅವನು, ಫೇಲ್ ಆಗೋದ. ಅವನ ಕೈಲಿ ಆಗ್ಲಿಲ್ಲ ಕಣ್ರಿ. ಬಹಳ ಸಂತೋಷ ಆಗುತ್ತೆ ನಿಮ್ನೆಲ್ಲ ನೋಡಿ. ನೀವೆಲ್ಲ ನಿಜವಾಗ್ಲೂ ಅದೃಷ್ಟ ಮಾಡಿದ್ದೀರಾ ನವೋದಯ ಸ್ಕೂಲಲ್ಲಿ ಓದೋಕೆ. ಬರ್ಲಾ? ಸರಿ, ರಾಜ್ಕುಮಾರ್ ಅವರು ಈ ತರ ಮಾತಾಡಿದ್ರು. ನೆಕ್ಸ್ಟು ನಮ್ಮ ಶಂಕರ್ನಾಗ್ ಅವ್ರು ಬಂದು ಯಾವ ತರ ಮಾತಾಡ್ತಾರೆ ನೋಡೋಣ. ನಮಸ್ಕಾರ ತರಾಟು ರಾಜು. ನೀವೆಲ್ಲ ತುಂಬಾನೇ ಅದೃಷ್ಟ ಮಾಡಿದ್ದೀರಾ. ನವೋದಯ ಸ್ಕೂಲಲ್ಲಿ ಅಂದ್ರೆ ತನ್ನ ಮುಂದಿನ ಜನ್ಮ ಅಂತ ಒಂದಿದ್ರೆ ನಾನು ನವೋದಯ ಸ್ಕೂಲಲ್ಲಿ ಮತ್ತೆ ಓದ್ಲಿಕ್ಕೆ ಇಷ್ಟಪಡ್ತೇನೆ. ಬರ್ಲಾ? ಸರಿ, ಮನೆಗೆ ಹೋಗಿದ್ರಲ್ಲ ರಾಜ್ಕುಮಾರ್, ಅವ್ರ ಮಗ ಹಿರಿ ಮಗ ಶಿವರಾಜ್ ಕುಮಾರ್ ಅವ್ರನ್ನ ಕಳಿಸ್ತಾರೆ. ಹೋಗಪ್ಪ ನವೋದಯದಲ್ಲಿ ಮಾತಾಡ್ಬಿಡ್ಬಾ ಅಂತ. ಸರಿ, ಶಿವರಾಜ್ ಕುಮಾರ್ ಅವ್ರು ಬಂದು ಯಾವ ತರ ಮಾತಾಡ್ತಾರೆ ನೋಡೋಣ. ಅಪ್ಪಾಜಿ ಹೇಳಿದ್ರು ನವೋದಯ ಸ್ಕೂಲಲ್ಲಿ ಸಿಲ್ವರ್ ಜುಬ್ಲಿ ಕಾರ್ಯಕ್ರಮ ನಡೀತಿದೆ ಅಂತ. ಆ್ಯಕ್ಚುಲಿ ನಾನು ಬೆಂಗಳೂರಿಂದ ನವೋದಯಕ್ಕೆ ನಡ್ಕೊಂಡೇ ಬಂದುಬಿಟ್ಟೆ. ಆ್ಯಕ್ಚುಲಿ ನಿಮ್ಮನ್ನೆಲ್ಲ ನೋಡಿ ತುಂಬ ಖುಷಿ ಆಯಿತು. ಅಪ್ಪಾಜಿ ಹೇಳಿದರೆ ನಿಮಗೆಲ್ಲ ನಾನು ಚಾಕ್ಲೇಟ್ ಕೊಡಿಸ್ತೀನಿ. ಓಕೆ, ಬರಲಾ? ಸರಿ, ಶಿವರಾಜ್ ಕುಮಾರ್ ಅವರು ಮಾತಾಡಿದ್ರು. ನಾನು ನಿಮ್ಮ ಟೈಮ್ನ ಜಾಸ್ತಿ ವೇಸ್ಟ್ ಮಾಡೋಕ್ಕೆ ಹೋಗಲ್ಲ. ನೆಕ್ಸ್ಟು ನಮ್ಮ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಅವರು, ಕನ್ನಡ ಚಿತ್ರರಂಗದ ರಸಿಕ ರವಿಚಂದ್ರನ್ ಅವರು ಬಂದು ಯಾವ ಥರ ಮಾತಾಡ್ತಾರೆ ನೋಡೋಣ. ಓಹೋ, ಸಿಲ್ವರ್ ಜುಬ್ಲಿ ಅಂದರೆ ಇದೇನಾ? ನನಗೆ ಗೊತ್ತೇ ಇರಲಿಲ್ಲ. ನಾನೆಲ್ಲ ಸಿಲ್ವರ್ ಜುಬ್ಲಿ ಅಂದರೆ ಎಲ್ಲ ಸಿಲ್ವರೇ ಇರ್ತಿ ಅಂದ್ಕೊಂಡಿದ್ದೆ. ಇಲ್ಲಿ ನೋಡ್ರಿ ಕಬ್ಬಿಣನೂ ಇದೆ. ನಾನು ಮುಂದೊಂದು ಸಿನಿಮಾ ನವೋದಯ ಲೋಕ ಅಂತ ತೆಗಿಬೇಕು ಅಂತಿದ್ದೀನಿ, ಪ್ರೇಮ ಲೋಕ ಥರ. ಅದಕ್ಕೆ ನೀವೇ ಹೀರೋಯಿನ್ಗಳು ಬರ್ತೀರಲ್ಲ? ನೀವು ಅಕಸ್ಮಾತ್ ಬರಲಿಲ್ಲ ಅಂದರೆ ನನ್ನ ಗನ್ ತಗೊಂಡು ಶೂಟ್ ಮಾಡಿಬಿಡ್ತೀನಿ ಟಿಶ್ಕ್ಯಾ. ರವಿಚಂದ್ರನ್ ಅವರು ಈ ಥರ ಮಾತಾಡಿದ್ರು. ನೆಕ್ಸ್ಟು ನಮ್ಮ ಕಾಮಿಡಿ ಕಿಂಗ್ ಧೀರೇಂದ್ರ ಗೋಪಾಲ್ ಅವರು ಒಂದು ಪಟಾಪಟಿ ಚಡ್ಡಿ ಹಾಕೋ ಬಂದು ಸ್ಟ್ಯಾಂಡ್ ಬನ್ನಿನಲ್ಲಿ ಮುಂದೆ ನಿಂತ್ಕೊಂಡು ಮಾತಾಡ್ತಾರೆ. ಧೀರೇಂದ್ರ ಗೋಪಾಲ್ ಅವರು ಬಂದು ನವೋದಯದ ಬಗ್ಗೆ ಯಾವ ಥರ ಮಾತಾಡ್ತಾರೆ ನೋಡೋಣ. ಶಿವನೇ ಶಂಬಲಿಂಗ, ಅಲ್ಲ ಏನಿಲ್ಲ ಇದು, ಎಷ್ಟು ಜನ ಸೇರಿಬಿಟ್ಟಿದ್ದೀರಿ, ಬಹಳ ಸಂತೋಷ ಶಿವ. ಅಲ್ಲ ಶಂಭುಲಿಂಗ, ಬೆಂಗಳೂರಿಂದ ಇಲ್ಲಿ ಗಂಟೆ ಬರೋ ಗಂಟೆ ನನ್ನ ಪಂಚನೆ ಕಿತ್ಕೊಂಡಾಯ್ತು ಶಿವ. ಅಲ್ಲಿಂದ ಬರ್ತಾ ಇದೆ ಶಿವ. ನಿಮ್ಮ ಗೇಟಲ್ಲಿ ಬೇರೆ ಬಿಡಲಿಲ್ಲ, ಭಾರಿ ಸೆಕ್ಯೂರಿಟಿ ಜಾಸ್ತಿ. ಆ ಕಡೆಯಿಂದ ಕಾಂಪೌಂಡ್ನಾಗ ಬರ್ತಾ ಇದೆ ಶಿವ. ಅದ್ಯಾರೋ ಅವನಲ್ಲಪ್ಪ ನವೋದಯದಲ್ಲಿ ಗೋಲ್ಡ್ ಫಾದರು ಚಿನ್ನಪ್ಪ, ಅವನು ಹಿಡ್ಕೊಬಿಟ್ಟ ಶಿವ. ಅವನಿಗೊಂದು ಕ್ವಾರ್ಟರ್ ಕೊಟ್ಬಿಟ್ಟು ಬರೋದು ಇಷ್ಟೊತ್ತಾಗೋಯ್ತು. ಶಿವನೇ ಶಂಭುಲಿಂಗ. ಥ್ಯಾಂಕ್ ಯು ವೆರಿ ಮಚ್.
friends, friends forever, best siblings who are part of Navodaya as a part of Silver Jubilee celebration, and it's time for me to announce the results. Friends forever. It's any guesses? Any guesses? The winners are from 2002 batch Manju Bhargav Reddy, Shivakumar and Lohit. I would request them to come on the dais. MB Reddy, Lohit and Shivakumar from 2002 batch. Sorry, it's from 2000 batch. I would like to call Mr. Bhairappa Reddy sir to come on the dais to hand over the prizes. Give them a round of applause. They are the senior most and they have been friends from 2000 back. Passed out. We have one more best friends forever. Any guesses once again? It should be nominated before. It should be nominated before. Yes, it's Anil and Mahadev. I would like to call them up on the stage. Anil, Mahadev. Anil and Mahadev. Give them a round of applause. We have been observing them doing their activities together. Always. They have been always friends. It's time for best siblings. Best siblings, Shweta Shri Akka and Amarendra Kirti. Please come on the stage. Round of applause for the winners, please. The second winners, congratulations. The second winners, Manjunath MB and Madalambika MB. Please, a round of applause for the winners. Round of applause for them.
Thank you, sir. Congratulations to all the winners. And tomorrow we would be announcing the batch who has attended the Silver Jubilee with highest strength. Please keep awaiting for the results. Thank you, everyone. And this would be followed by DJ Night by Vinod, the famous DJ of Karnataka. Please to participate. Enjoy your night. ನಾನು UM ಬಣಕಾರ್ ಅಂತ ಹೇಳಿ ಇಲ್ಲಿ ಗ್ರಂಥ ಪಾಲಕನಾಗಿದ್ದೆ. ನಿಮ್ಮೆಲ್ಲರಿಗೂ ಸುಮಾರು 4 ವರ್ಷಗಳ ಕಾಲ ನಾನು ಇಲ್ಲಿದ್ದೆ. 1995ದಿಂದ ಹಿಡಿದು 1999 ಫೆಬ್ರವರಿವರೆಗೂ ಇದ್ದೆ. ಆ ಸಮಯದಲ್ಲಿ ಸ್ವಲ್ಪ ಮಕ್ಕಳ ಜೊತೆ ಹಾಡು ಹೇಳೋದು ಅದು ಇದು ಜಾಸ್ತಿ ಇರ್ತಿತ್ತು ನಮ್ಮದು. ಈಗ ಅದೇ ಹುಮ್ಮಸ್ಸಿನಲ್ಲಿ ಮತ್ತೊಂದು ಹಾಡನ್ನು ನಿಮ್ಮ ಎದುರುಗಡೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಜನಪದ ಗೀತೆ ಇದು. ಎಂಕವ್ವತ್ತಿ ಮಗಳ ಕೊಟ್ಟು ಮದುವೆ ಮಾಡಿ ಮನೆಗೆ ಕಳಸ ಮನೆಗೆಲ್ಲಸ ಬಾಳ ನಮ್ಮ ಮುದುಕಿಯಾಗ್ಯಾಳ. ಎಂಕವ್ವತ್ತಿ ಮಗಳ ಕೊಟ್ಟು ಮದುವೆ ಮಾಡಿ ಮನೆಗೆ ಕಳಸ ಮನೆಗೆಲ್ಲಸ ಬಾಳ ನಮ್ಮ ಮುದುಕಿಯಾಗ್ಯಾಳ. ಮನೆಗೆಲ್ಲಸ ಬಾಳ ನಮ್ಮ ಮುದುಕಿಯಾಗ್ಯಾಳ. ಸೋದರ ಅತ್ಯಂತ ಹೇಳಿ ಕೇಳಿಕೊಂಡೆ ಮಗಳ. ಸೋದರ ಅತ್ಯಂತ ಹೇಳಿ ಕೇಳಿಕೊಂಡೆ ಮಗಳ. ಗಳಿಸಿದ್ದೆಲ್ಲ ಕೈಯಾಗ ಕೊಡುತ್ತೇನೆ, ಗಳಿಸಿದ್ದೆಲ್ಲ ಕೈಯಾಗ ಕೊಡುತ್ತೇನೆ. ಮದುವೆ ಮಾಡಿ ಮನೆಗೆ ಕಳಸ ಮನೆಗೆಲ್ಲಸ ಬಾಳ ನಮ್ಮ ಮುದುಕಿಯಾಗ್ಯಾಳ. ಮನೆಗೆಲ್ಲಸ ಬಾಳ ನಮ್ಮ ಮುದುಕಿಯಾಗ್ಯಾಳ. ಎಂಕವ್ವತ್ತಿ ಮಗಳ ಕೊಟ್ಟು ಮದುವೆ ಮಾಡಿ ಮನೆಗೆ ಕಳಸ ಮನೆಗೆಲ್ಲಸ ಬಾಳ ನಮ್ಮ ಮುದುಕಿಯಾಗ್ಯಾಳ. ಮನೆಯಾಗ 16 ಎಮ್ಮಿ ತಿನ್ನೋಕೆ ಮುದಿ ಮುದಿ ಬೆಣ್ಣಿ. ಮನೆಯಾಗ 16 ಎಮ್ಮಿ ತಿನ್ನೋಕೆ ಮುದಿ ಮುದಿ ಬೆಣ್ಣಿ. ಹಿಂಡಾಕ ಒಂದು ಹೆಣ್ಣು ಬೇಕಂತ, ಹಿಂಡಾಕ ಒಂದು ಹೆಣ್ಣು ಬೇಕಂತ. ಮದುವೆ ಮಾಡಿ ಮನೆಗೆ ಕಳಸ ಮನೆಗೆಲ್ಲಸ ಬಾಳ ನಮ್ಮ ಮುದುಕಿಯಾಗ್ಯಾಳ. ಮನೆಗೆಲ್ಲಸ ಬಾಳ ನಮ್ಮ ಮುದುಕಿಯಾಗ್ಯಾಳ. ಎಂಕವ್ವತ್ತಿ ಮಗಳ ಕೊಟ್ಟು, ಎಂಕವ್ವತ್ತಿ ಮಗಳ ಕೊಟ್ಟು ಮದುವೆ ಮಾಡಿ ಮನೆಗೆ ಕಳಸ ಮನೆಗೆಲ್ಲಸ ಬಾಳ ನಮ್ಮ ಮುದುಕಿಯಾಗ್ಯಾಳ. ಮನೆಗೆಲ್ಲಸ ಬಾಳ ನಮ್ಮ ಮುದುಕಿಯಾಗ್ಯಾಳ. ಮನೆಗೆಲ್ಲಸ ಬಾಳ ನಮ್ಮ ಮುದುಕಿಯಾಗ್ಯಾಳ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್. ಮತ್ತು ಈಗಾಗಲೇ ಲೈಫ್ ಪಾರ್ಟ್ನರ್ನ ಆರಿಸ್ಕೊಂಡಿರೋರಿಗೆ ಹಾಡು ಡೆಡಿಕೇಟೆಡ್ ಆಗ್ತದೆ. ಮಾತಿನಲ್ಲಿ ಹೇಳಲಾರೇನು. ರೇಖೆಯಲ್ಲಿ ಗೀಚಲಾರೆನು, ಆದರೂ ಹಾಡದೆ ನೀ ಉಳಿಯಲಾರೆನು. ಅಂತರೂಪಸಿ ನನ್ನ ಪ್ರೇಯಸಿ ಎಲ್ಲಿರುವಳೋ ನನ್ನ ಕಾಯಿಸಿ. ನಾನು ಪ್ರೇಮರೋಗಿ ದಯಮಾಡಿ ವಾಸಿ ಮಾಡಬೇಡಿ. ಅಂತರೂಪಸಿ ಎಲ್ಲಿರುವಳೋ ನನ್ನ ಕಾಯಿಸಿ.
ಬೆಳಕಿನ ನವನೀಲಾಂಜನ ಇನ್ನೆಲ್ಲಿದೆ ಇನ್ನೆಲ್ಲಿದೆ ಮನಸ್ಸಿನ ಆ ಮಧುಗುಂಜನ ತೀರೇನು ಕಾಣಲಾರೆ ಯಾರ ನಾನು ದೂರಲಾರೆ ಸೂರವನ್ನು ತಾಳಲಾರೆನು ನನ್ನ ಕನಸಿನಲ್ಲಿ ದಯಮಾಡಿ ಪಾಲು ಕೇಳಬೇಡಿ ಅಂಧರೂಪಸಿ ನನ್ನ ಪ್ರೇಯಸಿ ಎಲ್ಲಿರುವಳೋ ನನ್ನ ಕಾಯಿಸಿ ಮಾತಿನಲ್ಲಿ ಹೇಳಲಾರೆನು ರೇಖೆಯಲ್ಲಿ ಗೀಚಲಾರೆನು ಆದರೂ ಹಾಡದೆ ನೀವು ಉಳಿಯಲಾರೇನು ಬಗೆಯಲ್ಲಿದೆ ಆ ಬಗೆಯಲ್ಲಿದೆ ಬಗೆಹರಿಯದ ಅವಲೋಕನ ನಡೆಯಲ್ಲಿದೆ ಆ ನುಡಿಯಲ್ಲಿದೆ ತಲೆ ಕೆಡಿಸುವ ಆ ಮಂತ್ರಣ ಮನಸ್ಸಿಗಿಂತ ಚಂದವಾಗಿ ಅಳಿಸದಂತ ಗಂಧವಾಗಿ ಮೊದಲ ಬಾರಿ ಕಂಡ ಕ್ಷಣವೇ ಬಂದಿಯಾದೆನು ಹೋದೆ ನಾನು ಕಳೆದು ದಯಮಾಡಿ ಪತ್ತೆ ಮಾಡಬೇಡಿ ಇಂಥ ರೂಪಸಿ ನನ್ನ ಪ್ರೇಯಸಿ ಇರುವಳೋ ನನ್ನ ಕಾಯಿಸಿ ಮಾತಿನಲ್ಲಿ ಹೇಳಲಾರೆನು ರೇಖೆಯಲ್ಲಿ ಗೀಚಲಾರೆನು ಆದರೂ ಹಾಡದೆ ನೀವು ಉಳಿಯಲಾರೆನು ಅಂಧರೂಪಸಿ ನನ್ನ ಪ್ರೇಯಸಿ ಎಲ್ಲಿರುವಳೋ ನನ್ನ ಕಾಯಿಸಿ ನಾನು ಪ್ರೇಮ ರೋಗಿ ದಯಮಾಡಿ ವಾಸಿ ಮಾಡಬೇಡಿ ಅಂತರೂಪಸಿ ನನ್ನ ಪ್ರೇಯಸಿ ಅವಳಿಗೆ ನನ್ನ ತೋರಿಸಿ I request Daniel sir to come near the dais. I request Principal sir, Daniel sir to come near the dais. I request Principal Daniel sir to come near the dais. Okay. Thank you all teachers who have come from different places. Okay, tomorrow we shall meet in the morning at 9 o'clock, the same place. Okay. Thank you, sir. I thank all teachers and families for coming over and enjoying the program.
Good morning, everyone. I take this opportunity to welcome you all to the school, Javanodaya Vidyalaya, Hyderabad. At this juncture, I would like to remember the person whose brainchild is Javanodaya Vidyalaya, the late Prime Minister, Dr. Rajiv Gandhi, a great visionary and statesman. After 25 successful years, let's go through glimpses of his dream, which has become a reality today. ಒಂದು ಶಾಲೆ 25 ವರ್ಷಗಳು, ಸಾವಿರಾರು ವಿದ್ಯಾರ್ಥಿಗಳು, ಗುಣಮಟ್ಟದ ಶಿಕ್ಷಣ, ಅನುಭವಿ ಶಿಕ್ಷಕರು, ಶಿಕ್ಷಣದ ಜೊತೆಗೆ ಕಲೆ, ಕ್ರೀಡೆ ಮುಂತಾದ ಹವ್ಯಾಸಗಳಿಗೆ ಪ್ರೋತ್ಸಾಹ. ಇದು ಕೇವಲ ಶಾಲೆಯಲ್ಲ, ಸಾವಿರಾರು ವಿದ್ಯಾರ್ಥಿಗಳ ವ್ಯಕ್ತಿತ್ವ ರೂಪಿಸಿದ ವಿದ್ಯಾಧಾಮ. ಇಂದು ಕೇವಲ ನಮ್ಮ ವಿದ್ಯಾಲಯದ ಬೆಳ್ಳಿವಬ್ಬವಷ್ಟೇ ಅಲ್ಲ, ಈ ದೇಶಕ್ಕೆ ಪ್ರಜ್ಞಾಪೂರ್ವಕ ನಾಗರಿಕರನ್ನು ಕೊಡುಗೆಯಾಗಿ ಕೊಟ್ಟು ಜಿಲ್ಲೆಯ ಹೆಮ್ಮೆಯ ಪ್ರಯೋಗ ಶಾಲೆಯ 25ನೇ ವರ್ಷದ ಸಂಭ್ರಮಾಚರಣೆ. ಸ್ನೇಹಿತರೆ, ನನ್ನಂತ ನಿಮ್ಮಂತ ಅದೆಷ್ಟೋ ವಿದ್ಯಾರ್ಥಿಗಳಿಗೆ ಜೀವನ ರೂಪಿಸಿಕೊಟ್ಟು ನಮ್ಮೆಲ್ಲರ ಹೆಮ್ಮೆಯ ಪ್ರೀತಿಯ ನಮ್ಮ ಶಾಲೆ ಜವಾಹರ್ ನವೋದಯ ವಿದ್ಯಾಲಯಕ್ಕೆ ಇಂದು 25ನೇ ಹುಟ್ಟುಹಬ್ಬ. ಈ ಭವ್ಯ ಸಂಭ್ರಮವನ್ನು ಶಾಲೆಯ ಪ್ರಾರ್ಥನಾ ಗೀತೆಯೊಂದಿಗೆ ಆರಂಭಿಸೋಣ. I'm
ಅಳವಡಿಸಿಕೊಂಡು ಗ್ರಾಮೀಣ ಪ್ರತಿಭೆಗಳಿಗೆ ಗುಣಮಟ್ಟದ ಶಿಕ್ಷಣವನ್ನು ಸತತವಾಗಿ ಕೊಡುತ್ತಿದೆ. ಬೋಧನೆಯ ಪಠ್ಯಕ್ರಮದಲ್ಲಿ ಕನ್ನಡ ಜೊತೆಗೆ ಇಂಗ್ಲಿಷ್, ಹಿಂದಿ ಹೀಗೆ ತ್ರಿಭಾಷಾ ಸೂತ್ರವನ್ನು ಅಳವಡಿಸಿಕೊಂಡು ದೈನಂದಿನ ಚಟುವಟಿಕೆಗಳಲ್ಲಿ ಪ್ರಾದೇಶಿಕ ಮಣ್ಣಿನ ಸೊಗಡನ್ನು ಬಿಟ್ಟುಕೊಡದೆ 25 ವರ್ಷಗಳಿಂದಲೂ ಚಾಮರಾಜನಗರ ಜಿಲ್ಲೆಯಲ್ಲಿ ಒಂದು ಮಾದರಿ ಶಾಲೆಯಾಗಿದೆ. I now request Shri R. Daniel Ratnakumar, Principal of our school, to welcome the honorable guest of the event. Most respected Miss M.E. Savitri IAS, Deputy Commissioner, come Chairperson of the Vidyalaya Management Committee, Dr. Rajasekhar P.K., a renowned Kannada author, Professor Krishnamurthy, Maharani's College, Mysore, special invitees, former principals, former teachers, former students, PTC members, friends, family members, boys and girls, ladies and gentlemen, a very pleasant good morning to all of you. Good morning, sir. The completion of 25 glorious years is indeed a major milestone in the life of an educational institution. Value-based education, imparting the ideals of academic excellence, sense of discipline, and above all, for giving the society a real wealth, an army of resourceful human beings. The motto of the school, come in to learn and go out to serve, is reflected in the students from the Vidyalaya who are serving the people with dedication, sincerity, and carving a niche in the society. I am proud to say that they are the sensitive lot with strong values. Madam M.V. Savitri, IAS, Deputy Commissioner, come Chairperson among us, always been a boon to the Vidyalaya in the management of day-to-day affairs, and the Vidyalaya has been benefited a lot in the sustained development in different directions, and as such, I feel proud to welcome her to this function. Next, I welcome Dr. P.K. Rajasekhar, a legendary of Kannada folklore. He authored innumerable number of books and poems which are the treasures to the generation. Sir, your presence in the dais itself means a lot to us, and I proudly welcome Dr. Rajasekhar to this mega event. It is my great privilege to welcome the former principals, the neighboring school principal, Madam Anuradha, the staff who worked here and formed and framed the school and the students. It is their hard work, sincerity and dedication that have fetched the school to the fame, and I take this opportunity to welcome all of them and their family members. Next, I would like to welcome all the PTC members who are constantly extending their cooperation in all the activities of the Vidyalaya. Next in the list to welcome is the backbone of this Vidyalaya and the function, that is the alumni, realized. Children, you had come all along the way from different parts of the country and even from abroad. Dearest children, please accept my heartiest welcome to all of you to this school. Next, I would like to welcome all the staff members and the family who have constantly extended their love and support to the high prospect of this school. And last but not the least, I would like to welcome all my loving students who are the part and parcel of this institution in my modest words. I hope and request the beginning cooperation from all of you through this function for its grand success. Once again, I welcome one and all. Thank you. ಇವತ್ತು ನಮ್ಮ ಶಾಲೆಯ 25ನೇ ಸಂವತ್ಸರವನ್ನು ಆಚರಣೆ ಮಾಡ್ತಿದ್ದೇವೆ. ಈ ಒಂದು ಸಮಾರಂಭಕ್ಕೆ
ನಮ್ಮ ಜಿಲ್ಲೆಯ ಜಿಲ್ಲಾಧಿಕಾರಿಗಳು ಶ್ರೀಮತಿ ಸಾವಿತ್ರಿ ಮೇಡಮ್ ಅವರು ನಮ್ಮೊಟ್ಟಿಗಿದ್ದಾರೆ. ಅವರು ಅವರ ಕಚೇರಿ ಮತ್ತು ಚುನಾವಣಾ ಕಾರ್ಯ ನಿಮಿತ್ತ ಬಿಡುವು ಮಾಡಿಕೊಂಡು ನಮ್ಮೊಟ್ಟಿಗೆ ಇದ್ದಾರೆ. ಈ ಸುಸಂದರ್ಭದಲ್ಲಿ ಅವರಿಗೆ ನಮ್ಮ ಶಾಲೆ ವಿದ್ಯಾರ್ಥಿಗಳು ಮತ್ತು ಹಳೆ ವಿದ್ಯಾರ್ಥಿಗಳ ಪರವಾಗಿ ಒಂದು ಸನ್ಮಾನವನ್ನ ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮವನ್ನ ನಮ್ಮ ಈ ಶಾಲೆಯ ಪ್ರಾಚಾರ್ಯರು ಆದ ಶ್ರೀ ರತ್ನಕುಮಾರ್ ಡೇನಿಯಲ್ ಅವರು ನಡೆಸ್ಕೊಡ್ಬೇಕು ಅಂತೇಳಿ ಕೇಳ್ಕೊಳ್ತೇನೆ. ವಿದ್ವಾಂಸರು ಅಂತಾನೆ ಹೇಳುವಂಥದ್ದು. ಸೊ ಅವರ ಬಗ್ಗೆ ಒಂದು ಸಣ್ಣ ಕಿರು ಪರಿಚಯ. ಇವರು ಸಂಶೋಧನಾ ವಿದ್ಯಾರ್ಥಿಯಾಗಿದ್ದಾರೆ. 1500 ಪುಟಗಳ ಬೃಹತ್ ಗಾತ್ರದ ಜಾನಪದ ಮಹಾಕಾವ್ಯ ಮಲೆಯ ಮಾದೇಶ್ವರ ಮೇರುಕೃತಿಯನ್ನು ಪ್ರಕಟಿಸಿ ಕನ್ನಡ ಜಾನಪದವನ್ನು ವಿಶ್ವ ಜಾನಪದ ಎತ್ತರಕ್ಕೆ ಏರಿಸಿದ ಕೀರ್ತಿಗೆ ಪಾತ್ರರಾಗಿರುತ್ತಾರೆ. ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದೊರೆಯುವುದು ನಮ್ಮ ಕನ್ನಡ ಸಾಹಿತ್ಯಕ್ಕೆ ಒಂದು ದೊಡ್ಡ ಗರಿ. ಆದ್ರೆ ಒಂದು ಸಣ್ಣ ನನಗೆ ಅನುಭವನ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇವರನ್ನ ಈ ಒಂದು ಸಣ್ಣ ದೊಡ್ಡ ಸಮಾರಂಭಕ್ಕೆ ಬರಮಾಡ್ಕೊಳ್ಳಿಕ್ಕೆ ನಮ್ಮ SRG ಸರ್ ಜೊತೆ ಅವರ ಮನೆಗೆ ಹೋದಾಗ ಅತಿಥಿಗಳು ಮನೆಗೆ ಬಂದ್ರೆ ಚಹಾ ಕೊಡ್ತಾರೆ, ಬಿಸ್ಕೆಟ್ ಕೊಡ್ತಾರೆ, ಹೆಚ್ಚು ಅಂದ್ರೆ ಒಂದು ಲೈಟ್ ಸ್ನಾಕ್ಸ್ ಕೊಡ್ತಾರೆ. ಆದ್ರೆ PK ರಾಜಶೇಖರ್ ಸರ್ ಬಂದವರು ಎಲ್ರಿಗೂ ಸಹ ಪುಸ್ತಕಗಳನ್ನ ಕೊಟ್ಟು ನಮ್ಮನ್ನ ಅತಿಥಿ ಸತ್ಕಾರ ಮಾಡಿದ್ರು. ಅದರಿಂದ ನನಗೆ ತಿಳಿಯುತ್ತೆ, ನಿಮಗೂ ಕೂಡ ತಿಳಿಯುತ್ತೆ ಅವರು ಜ್ಞಾನಕ್ಕೆ ಎಷ್ಟು ಬೆಲೆ ಇಡ್ತಾರೆ ಅಂತೇಳಿ. ಸಣ್ಣ ಕಾರ್ಯಕ್ರಮದಲ್ಲಿ ಅವರು ಕೂಡ ಭಾಗವಹಿಸಿದ್ರು. ನಾವು ಕೂಡ ಒಂದು ನೃಪತುಂಗ ನಾಟಕವನ್ನ ಮಾಡಿದ್ವಿ. ಅದನ್ನ ಪ್ರಶಂಸಿಸಿ ಅವರು ನಮಗೂ ಕೂಡ ಬಹುಮಾನವಾಗಿ ಕೊಟ್ಟಿದ್ರು. ಸೊ ಅದೊಂದು ಘಟನೆಯನ್ನ ನಿಮ್ಮ ಹತ್ರ ಜ್ಞಾಪಿಸ್ಕೊಳ್ಳಿಕ್ಕೆ ಇಷ್ಟಪಡ್ತೇನೆ. ಇಂಥ ಮೇರು ವ್ಯಕ್ತಿಗೆ ನಮ್ಮ ಮತ್ತು ಹಳೆಯ ವಿದ್ಯಾರ್ಥಿಗಳಿಂದ ಸನ್ಮಾನವನ್ನ ನಡೆಸ್ಕೊಡ್ಬೇಕು ಅಂತೇಳಿ ನಮ್ಮ ನಿವೃತ್ತ ಪ್ರಾಚಾರ್ಯರು ಶ್ರೀ ಸಿದ್ದರಾಮೇಗೌಡ ಸರ್ ಅವರು ನಡೆಸ್ಕೊಡ್ಬೇಕು ಅಂತ ನಾನು ಕೇಳ್ಕೊಳ್ತೇನೆ.
ವತಿಯಿಂದ ಮುಖ್ಯದ್ವಾರಕ್ಕೆ ಕಮಾನನ್ನು ನಿರ್ಮಿಸಲು ನಿರ್ಧರಿಸಿದ್ದು, ಈ ಶುಭ ಸಮಾರಂಭದಲ್ಲಿ ಶಂಕುಸ್ಥಾಪನೆಯನ್ನು ನೆರವೇರಿಸಬೇಕೆಂದು ಮಾನ್ಯ ಜಿಲ್ಲಾಧಿಕಾರಿಗಳಾದ ಶ್ರೀಮತಿ ಸಾವಿತ್ರಿ ಅವರನ್ನು ಕೇಳಿಕೊಳ್ಳುತ್ತೇನೆ. Some things get imprinted in our mind as memories, which we would like to cherish for our entire life. As a memory of our 25th anniversary celebration, creative skills. Thank you. Now we begin.
ಹರಮುನಿಯೇ ಗುರು ಕಾಯುವ ಗುರುಮುನಿಯೇ ಹರನಿಂದಲಂ ಕಾಯಲಸದಳವು ಓಡು ಬಸವ. ಇದು ನಾವು ಗುರುಗಳಿಗೆ ಕೊಟ್ಟಿರೋ ಪ್ರಾಮುಖ್ಯತೆ. ನಮ್ಮ ಒಬ್ರು ಹಿರಿಯ ಶಿಕ್ಷಕರು ಸಿಕ್ಕಿ ಹೇಳಿದ್ರು, ನಿಮ್ಗೇನ್ರ ಓದ್ ಮುಗಿದ ತಕ್ಷಣ 50,000 ಸಂಬಳ ಬರುತ್ತೆ, ನಮ್ಗೆ ಇಷ್ಟು ವರ್ಷ ಸರ್ವಿಸ್ ಆದ್ರೂ ನಾವಿನ್ನು ಇಷ್ಟೇ ಸಂಬಳದಲ್ಲಿ ಇದ್ದೇವೆ, ಆದ್ರೂ ನಮಗ್ ಬೇಜಾರಿಲ್ಲ, ನೀವು ಅಷ್ಟು ಸಂಪಾದನೆ ಮಾಡ್ತಾರೆ ಅನ್ನೋದೇ ನಮಗ್ ಖುಷಿ ಅಂತಂದ್ರು. ಖಲೀಲ್ ಗಿಬ್ರಾನ್ ಮಾತು ಹೇಳ್ತಾನೆ, ಬೇರು ಕೀರ್ತಿಯನ್ನು ಬಯಸದ ಹೂವು ಅಂತ ಬೇರುಗಳು ನಮ್ಮ ಈ ಶಿಕ್ಷಕರು. ಈಗ ನಮ್ಮ ಹಿರಿಯ ಶಿಕ್ಷಕರಿಗೆಲ್ಲರಿಗೂ ಸನ್ಮಾನ ಸಮಾರಂಭ. ಆಲಿಸು ಬನ್ನಿ. ಧನ್ಯವಾದ ನಾಗಭೂಷಣ್. ಒಂದು ಸುಭಾಷಿತ ಇದೆ, ಒಬ್ಬ ಯಶಸ್ಸಿನ ಪುರುಷನ ಹಿಂದೆ ಮಹಿಳೆಯ ಪಾತ್ರ ಇದೆ ಅಂತ. ಆದರೆ ನಮ್ಮ ಉತ್ತಮವಾದಂಥ ಇಲ್ಲಿ ನಡೆದಿರ್ತಕ್ಕಂತಹ ಹಿರಿಯ ವಿದ್ಯಾರ್ಥಿಗಳು ಮತ್ತೆ ಮುಂದೆ ಬರ್ತಕ್ಕಂತಹ ವಿದ್ಯಾರ್ಥಿಗಳ ಜೀವನದ ಉತ್ತಮ ಮಟ್ಟದ ಶೈಲಿಯ ಹಿಂದೆ ಒಂದು ಗುರು ವೃಂದವೇ ಇದೆ. ಆ ಗುರುಗಳಿಗೆ ನಮ್ಮ ಹಿರಿಯ ವಿದ್ಯಾರ್ಥಿಗಳು ಮತ್ತು ಇಂದಿನ ವಿದ್ಯಾರ್ಥಿಗಳಿಂದ ಒಂದು ಕಿರು ಕಾಣಿಕೆಯೊಂದಿಗೆ ಸನ್ಮಾನ ಮಾಡ್ತಿದ್ದೇವೆ. ಮೊದಲಿಗೆ ನಮ್ಮ ಪ್ರಥಮ ಪ್ರಾಚಾರ್ಯರಾದಂತಹ ಶ್ರೀಯುತ ಬೈಯಪ್ಪ ರೆಡ್ಡಿ ಸರ್ ತಾವುಗಳು ಬರಬೇಕು ವೇದಿಕೆ ಮೇಲೆ. ನಂತರದ ಪ್ರಾಚಾರ್ಯರು ಶ್ರೀಯುತ ಶ್ರೀ ಸಿದ್ದರಾಮೇಗೌಡ ಸರ್, ಜವಾಹರ್ ನವೋದಯ ವಿದ್ಯಾಲಯ ಮೈಸೂರು, ಅಲ್ಲಿಂದಲೂ ಕೂಡ ನಮ್ಮ ಶ್ರೀಮತಿ ಅನುರಾಧ ಮೇಡಮ್ ಬಂದಿದ್ದಾರೆ. ಈಗಿನ ನಮ್ಮ ಪ್ರಿನ್ಸಿಪಾಲ್ ಆದಂತಹ ರತ್ನಕುಮಾರ್ ಡೇನಿಯಲ್ ಸರ್ ಅವರಿಗೆ ಗುರುವಂದನೆ ಕಾರ್ಯಕ್ರಮವನ್ನ ನಮ್ಮ ಹಿರಿಯ ವಿದ್ಯಾರ್ಥಿಗಳು ನಡೆಸಿಕೊಡಬೇಕು ಅಂತೇಳಿ ಕೇಳ್ಕೊಳ್ತೇನೆ. ಶಿವಪ್ರಸಾದ್ ಬ್ಯಾಚ್ ಅವರು ಬಂದು ಈ ಕಾರ್ಯಕ್ರಮವನ್ನು ನಡೆಸ್ಕೊಡ್ಬೇಕು. ಮಾರ್ಟಿನ್ ಸರ್, ಶ್ರೀಮತಿ ಮೌಡಿ ಮಾರ್ಟಿನ್ ಮೇಡಮ್ ತಯಾರಾಗಿರಿ. ಕೆಜಿ ರಾಜ್ಕುಮಾರ್ ಸರ್ ನಂತರ ಮುಂದಿನ ಸುತ್ತಿನಲ್ಲಿ. ನಮ್ಮ ಹಿರಿಯ ವಿದ್ಯಾರ್ಥಿಗಳು ಕೂಡ ತಯಾರಿರ್ಬೇಕು. ಕೈಡಿ ಬನ್ನಿ ನೀವು ಈ ಕಡೆ ಸರ್, ಅವರು ಸೈಡ್ ಕಳಿಸ್ಬಿಡಿ ಸರ್, ಬರಲ್ಲ ಸರ್. ಮೊದಲನೇ ಬ್ಯಾಚ್ ಅವರು ದಯವಿಟ್ಟು ಮೂರನೇ ಬ್ಯಾಚ್ ಅವರು ಸಿದ್ಧ ಇರಲಿ. ಎಷ್ಟು
ಕೇರ್ ಹಾಸ್ಪಿಟಲ್. ಸುರೇಶ್ ಚಂದ್ರ ಗೌತಮ್ ಸರ್. ಮುಂದಿನ ವಿಜಿ ಶ್ರೀಮಂಜಿ ಓಂಕಾರ ಮೂರ್ತಿ ಅವರು ಹಂಗೆ ಹೊರಡಲ್ ತೆಗಿತೀನಿ ನಾನು. ನೀವು ಹೆಂಗ್ ಮಾಡ್ತೀರ ಹಂಗೆ ತೆಗಿತೀನಿ. ಬೇಗ ಮಾಡಿ, ಬೇಗ ಕೂರಿಸಿ, ಬೇಗ ಕರ್ಸಿ ಬಂದೆ ಬಿಡಿ. ಹೊರಗಡೆ ಅವ್ರಿಗೂ ವಿದ್ಯಾರ್ಥಿಗಳೆಲ್ಲ ಚಪ್ಪಾಳೆ ತಟ್ಟಬೇಕು. ತಟ್ಟುವುದರ ಮೂಲಕ ನಿಮ್ಮ ಗೌರವ. ಸರ್ ಎಲ್ಲ ಮಾಡ್ಬಿಡಿ, ಒಂದು ಗ್ರೂಪ್ ಫೋಟೋ ಹಂಗೆ ತೆಗೆದು ಕಳಿಸಿ ಅಷ್ಟೇ, ಏನು ಮಾಡಕ್ಕಲ್ಲ. ಆ ಥರ ಎಲ್ಲ ದಯವಿಟ್ಟು ಮಾತಾಡ್ಬಿಡಿ. ಕಳಿ ಪಟೇಲ್, ರವಿ ವೇದಿಕೆ ಮೇಲೆ ಬರಬೇಕು ಮುಂದಿನ ಸಮಿತಿಗೆ. ಶಿಲ್ಪ ಮೇಡಮ್, ಮಂಜು ಬರ್ಗೋರೆಡ್ಡಿ ಅಣ್ಣ ನಿಮ್ಮ ಬ್ಯಾಚಿಂದ ಎಲ್ಲರೂ ಬನ್ನಿ ಅಣ್ಣ ನಿಮ್ಮ ಬ್ಯಾಚಿಂದ. ನಿರಂಜನ್ ಬ್ಯಾಚ್ ರೆಡಿ ಇರಬೇಕು. ಮುಂದಿನ ಸಭೆಯಲ್ಲಿ ಲೋ ಪ್ರಕಾಶ್ ನಾರಾಯಣ್ ಸರ್, ಜಿ ಮಂಜುನಾಥ್ ಸರ್, ಹಿಂದಿ ಚಂದ್ರಗೌಡ ಸರ್, ಇಂಗ್ಲೇಶ್ವರ್ ಪಿಜಿಟಿ ಸರ್, ಇಂಗ್ಲೇಶ್ವರ್ ಸರ್, ರಮೇಶ್ ಸರ್.
ಉಲ್ಟಾ ಉಲ್ಟಾ ಮೇಡಮ್. ಮುಂದಿನ ಸರ್ಜನಲ್ಲಿ ಜಯಶ್ರೀ ಮೇಡಮ್ ಅಕೌಂಟ್ ಸೆಕ್ಷನ್, ಸುರೇಶ್ ಸುಳಿಗಾವಿ ಸರ್, ನೇತಾವತಿ ಮೇಡಮ್, ಪ್ರಭುದೇವ್ ಸರ್, ಗಣೇಶ್ ಯುಡಿ, HD ಶ್ರೀನಿವಾಸ್ ವೇದಿಕೆ ಮೇಲೆ ಬರಬೇಕು. ದಯವಿಟ್ಟು ವಿದ್ಯಾರ್ಥಿಗಳು ತಾವುಗಳು ಚಪ್ಪಾಳೆ ಹಾಕುವುದರ ಮೂಲಕ ನಮ್ಮ ಗುರುಗಳಿಗೆ ವಂದನೆಗಳನ್ನು ಸಲ್ಲಿಸಬೇಕು. ಹಲೋ ಸರ್, ಹಲೋ 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 ಒಂದು ಸೆಕೆಂಡ್. ಪ್ರಭುದೇವ್ ಪ್ರಭುದೇವ್ ಅವ್ರ ಮೇಲೆ ಮುಂದಿನ ಶಿಕ್ಷಕರ ಸನ್ಮಾನಕ್ಕೆ ಸವಿನ್ ಬ್ಯಾಚ್ ಅವರು ಸಿದ್ಧರಿರ್ಬೇಕು. ಸವಿನ್ ಬ್ಯಾಚ್ ಮುಂದಿನ ಸರ್ದಿಯಲ್ಲಿ ಮಣಿಗಂಧನ್ ಸರ್, ವೈಸ್ ಪ್ರಿನ್ಸಿಪಲ್ ಆಫ್ ದಿಸ್ ವಿದ್ಯಾಲಯ, ಅಮಿತ್ ಕುಮಾರ್ ಸಿಂಗ್, ವೈಡ್ ಬರ್ಬೇಕು, ಫುಲ್ ವೈಡ್ಗೆ ಗ್ರಾಸ ನಿಂತ್ಕೊಳ್ಳಿ.
ಮಾಡಿ ಮಾಡಿ ಮೇಡಮ್ ಮಾಡಿ. ವಿದ್ಯಾರ್ಥಿಗಳ ಅಪೇಕ್ಷೆ ಮೇರೆಗೆ ಈ ಹಿಂದೆ ಸ್ಕೌಟ್ನಲ್ಲಿ ಆಡಿರ್ತಕ್ಕಂಥ ಒಂದು ಹಾಡನ್ನು ಆಡಬೇಕು ಅಂತೇಳಿ ಒತ್ತಾಯ ಮಾಡ್ತಾ ಇದ್ದಾರೆ. ಅವರ ಒಂದು ಪ್ರೀತಿಗೆ ನಾವು ಕೂಡ ಇಲ್ಲಿ ಸ್ಟೇಜ್ ಮೇಲೆ ಬಂದಿದ್ವಿ. ಇದಕ್ಕೆಲ್ಲ ನಿಮ್ಮ ಒಂದು ಪ್ರೋತ್ಸಾಹ ಕೂಡ ಬೇಕಾಗುತ್ತೆ. ನೀವು ಕೂಡ ನಮ್ಮ ಜೊತೆಗೆ ಹಾಡ್ಬೋದು. ಅಂದದಿಂದ ಸಾಕಿದ ನವ್ವ ಚಂದದ ಕೋಳಿನ, ನಮ್ಮ ಸ್ನೇಹಿತರೆಲ್ಲ ಮುರ್ಕಂಡ್ ತಿಂದ್ರು ಮೊಟ್ಟೆ ಕೋಳಿನ. ನಿರಂಜನ ನಿರಂಜನ ನೀನೆ ತಾನೆ ಕೋಳಿ ಕದ್ದದ್ದು, ಪೃಥ್ವಿ ಶಂಕರ್ ನೀನೆ ತಾನೆ
ತತ್ತು ಕುಯ್ದದ್ದು ಅಂದದಿಂದ ಸಾಕಿದ ನವ್ವ ಚಂದದ ಕೋಳಿನ ನಮ್ಮ ಸ್ನೇಹಿತರೆಲ್ಲ ಮುರ್ಕೊಂಡ್ ತಿಂದ್ರು ಮೊಟ್ಟೆ ಕೋಳಿನ ಆಹಾ ವಿಶ್ವನಾಥ ಆಹಾ ವಿಶ್ವನಾಥ ನೀನೇ ತಾನೇ ಪುಕ್ಕಾಕಿದ್ದದ್ದು ಅಮರೇಂದ್ರ ನೀನೇ ತಾನೇ ಸಾಂಬಾರು ಅರ್ಧದ್ದು ಅಂದದಿಂದ ಸಾಕಿದ ನಾವು ಚಂದದ ಕೋಳಿನ ನಮ್ಮ ಸ್ನೇಹಿತರೆಲ್ಲ ಮುರ್ಕೊಂಡ್ ತಿಂದ್ರು ಮೊಟ್ಟೆ ಕೋಳಿನ ಪ್ರಕಾಶ ಪ್ರಕಾಶ ನೀನೆ ತಾನೇ ವಾಂತಿ ಮಾಡಿದ್ದು ನಾಗಭೂಷಣ ನೀನೆ ತಾನೇ ಮೂಸಿ ನೋಡಿದ್ದು ಅಂದದಿಂದ ಸಾಕಿದ ನವ್ವ ಚಂದದ ಕೋಳಿನ ನಮ್ಮ ಸ್ನೇಹಿತರೆಲ್ಲ ಮುರ್ಕೊಂಡ್ ತಿಂದ್ರು ಮೊಟ್ಟೆ ಕೋಳಿನ ನಮ್ಮ ಸ್ನೇಹಿತರೆಲ್ಲ ಮುರ್ಕೊಂಡ್ ತಿಂದ್ರು ಮೊಟ್ಟೆ ಕೋಳಿನ ಹೇಗಿತ್ತು 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 ಥ್ಯಾಂಕ್ ಯು ವೆರಿ ಮಚ್ ಟೈಮ್ ಇಲ್ಲ ಸೂರಜನಕನ ಪೋಯ ಮಂಡಿ ಮುಂದೆ ಬನ್ನಿ ಕೀಜಿ ಆನಂದ ಪೈನ ಮುಂದೆ ಬನ್ನಿ ಸೂರಜನಕನ ಪೋಯ ಮಂಡಿ ಕೀಜಿ ಆನಂದ ಜಿಂಗಲಿನ ಜಿಂಗ್ ಜಿಂಗ್ ಜಿಂಗಲಿನ ವಿತೌಟ್ ಇನ್ಸ್ಟ್ರುಮೆಂಟ್ ಆಡ್ತಕ್ಕಂಥ ಕೆಜಿ ಆನಂದ ಪೈನ ಸುಧ ಜನಕ್ಕನ ಪೋಯ ಮಂಡಿ ಕೆಜಿ ಆನಂದ ಪೈನ ಸುಧ ಜನಕ್ಕನ ಪೋಯ ಮಂಡಿ ಕೆಜಿ ಆನಂದ ಟ್ರಂಕಲಿನ